ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಾನಿವತ್ತು ನನ್ನ ಮಗನಿಗೆ ರಾಗಿ ಸರಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು 1 kg ರಾಗಿನ ತೊಗೊಂಡಿದ್ದೀನಿ. ನಿಮಗೆ ಲಾಸ್ಟ್ ಟೈಮೇ ಶೇರ್ ಮಾಡಿದ್ದೆ, ನಾನು ರಾಗಿ ಸರಿ ಐಟಮ್ಸ್ನ ತರಿಸಿದ್ದೀನಿ ಅಂಥೇಳಿ. ಸೊ ಅದನ್ನೇ ಇವಾಗ ಎಲ್ಲ ಯೂಸ್ ಮಾಡಿಕೊಂಡು ರಾಗಿ ಸರಿನ ಮಾಡ್ತಾಯಿದ್ದೀನಿ. ಬನ್ನಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ, ಕ್ವಾಂಟಿಟಿ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂಥೇಳಿ ನಿಮಗೆ ಕಂಪ್ಲೀಟಾಗಿ ನಾನು ಡೀಟೇಲ್ಸ್ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಅರ್ಧ kg ಅಲ್ಲ, 1 kg ಅಲ್ಲ, 3/4 kg ಅಷ್ಟು ರಾಗಿನ ನಾನು ತೊಗೊಂಡಿದ್ದೀನಿ. 1 kgಲಿ ಸ್ವಲ್ಪ ಎತ್ತಿಕೊಂಡಿದ್ದೀನಿ, 1/4 kg ಅಷ್ಟು. ಯಾಕಂದರೆ ಸ್ಟೋರೇಜ್ ಮಾಡೋದು ಅಷ್ಟೊಂದು ಫಸ್ಟ್ ಟೈಮ್ ಅಲ್ವಾ ನಾನು ಕೂಡ ಮಾಡ್ತಾ ಇರೋದು. ಸರಿ ಬರಲಿಲ್ಲ ಅಂತಂದರೆ ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ನಾನು ಇಲ್ಲಿ 3/4 kg ಅಷ್ಟು ರಾಗಿನ ತೊಗೊತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಒಂದು ಅರ್ಧ kg ಅಷ್ಟು ಗೋಧಿ ಆ್ಯಂಡ್ ಅರ್ಧ kg ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಲ್ಲಿ ಕ್ಲೀನಾಗಿ ಕ್ವಾಂಟಿಟಿ ಇಟ್ಕೊಂಡಿದ್ದೀನಿ. ಇಲ್ಲಿ ರಾಗಿನ ನಾನು ಕ್ಲೀನ್ ಮಾಡಿನೇ ತರಿಸಿದ್ದು, ಕ್ಲೀನ್ ಮಾಡಿರೋ ರಾಗಿನೇ ತರಿಸಿರೋದು ಬಿಗ್ ಮೋಟಲ್ಲಿ. ಬಟ್ ಆದರೂ ಕ್ಲೀನ್ ಮಾಡಿರೋ ರಾಗಿನ ತರಿಸಿದ್ರು ಎಷ್ಟು ಕೊಳೆ ಇದೆ ಅಂತೇಳಿ ನಾನು ತೊಳಿತಾ ಇದ್ದೀನಿ. ಬೇಕಾದರೆ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಎಷ್ಟು ನೀರು ನಿಂತಿದೆ ಅಂಥೇಳಿ, ಕೊಳೆ ನಿಂತಿದೆ ಅಂಥೇಳಿ. ಸೊ ನಾನು ಈ ರಾಗಿನ ಚೆನ್ನಾಗಿ ಇಸ್ಕಿ ತೊಳಿರಿ, ಯಾಕಂದರೆ ರಾಗಿ ಸ್ವಲ್ಪ ಧೂಳಿರುತ್ತೆ. ಇದು ನಾನು 2-3 ವಾಶ್ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು, ಆಯಿತಾ. ನಾನು ಫಸ್ಟ್ನೇ ವಾಶಲ್ಲಿ ನಾನು ಮರ್ತೋಗ್ಬಿಟ್ಟೆ ವಾಶ್ ಮಾಡೋದು ವೀಡಿಯೋನ ತೊಗೊಳ್ಳೋಣ, ಕ್ಲಿಪ್ಪಿಂಗ್ ತೊಗೋಬೇಕು ಅನ್ನೋದೇ ಮರ್ತೋಗ್ಬಿಟ್ಟೆ. ಹಾಗಾಗಿ ಒಂದು 3-4 ಟೈಮ್ ವಾಶ್ ಮಾಡಾದಮೇಲೆ ಈ ರೀತಿ ಬಂತು. ಸೊ ಚೆನ್ನಾಗಿ ತೊಳ್ಕೊಳ್ಳಿ, ಯಾಕಂದರೆ ಮಕ್ಕಳಿಗೆ ಕೊಡೋದಲ್ವಾ, ಎಷ್ಟು ನೀಟಾಗಿರ್ತೀವಿ ಅಷ್ಟು ನಮಗೆ ಒಳ್ಳೇದು. ಎಷ್ಟು ಹೈಜೀನಿಕ್ಕಾಗಿ ನಾವು ರಾಗಿ ಸರಿನ ಮಾಡ್ತೀವಿ ಅಷ್ಟು ಮಕ್ಕಳಿಗೆ ಒಳ್ಳೇದಲ್ವ. ಇಲ್ಲಿ ನಾನು ಡಿಪೋ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಡಿಪೋ ಅಕ್ಕಿ ಯೂಸ್ ಮಾಡಿದ್ರೆ ಏನಪ್ಪ ಲಾಭ ಅಂತ ಹೇಳಿದರೆ, ಪಾಲಿಶ್ ಮಾಡಿರಲ್ಲ ಫಸ್ಟ್ ಆಫ್ ಆಲ್, ಆಯಿತಾ. ಯಾವುದೇ ಥರ ಒಂದು ಪೌಡರ್ ಹಾಕಿರಲ್ಲ, ಡೈರೆಕ್ಟು ರೈತರು ಹೆಂಗೆ ಬೆಳೆದಿರ್ತಾರೆ ಹಾಗೆ ಸರ್ಕಾರ ತೊಗೊಂಡು ಕೊಡೋದ್ರಿಂದ. ಸೊ ಇನ್ನೊಂದು ಸ್ವಲ್ಪ ಅಲ್ಲಿ ಹಾಕಿ ಸ್ವಲ್ಪ ಧೂಳಾಗಿರುತ್ತೆ ಬಿಟ್ಟರೆ ಆ ಡಿಪೋ ಅಕ್ಕಿ ಯೂಸ್ ಮಾಡಿದ್ರೆ ಒಳ್ಳೆಯದು. ನನ್ನ ಪ್ರಕಾರ ನಾನು ರಾಗಿ ಸರಿಗೆ ಡಿಪೋ ಅಕ್ಕಿನೇ ಯೂಸ್ ಮಾಡಿರೋದು. ಇಲ್ಲಿ ಸಣ್ಣಕ್ಕಿ ಯೂಸ್ ಮಾಡಿದ್ರೆ ಅದರಲ್ಲಿರೋ ಅಂಶನೆಲ್ಲ ತೆಗ್ದುಬಿಟ್ಟಿರ್ತಾರೆ ಫಿಲ್ಟ್ರ್ ಮಾಡಿ, ಸರಿನಾ, ಪಾಲಿಶ್ಡ್ ಮಾಡಿ. ಸೊ ಹಾಗಾಗಿ ನನ್ನ ಕಡೆಯಿಂದ ಸಜೆಷನ್, ನೀವು ಡಿಪೋ ಅಕ್ಕಿನೇ ಯೂಸ್ ಮಾಡಿ. ಡಿಪೋ ಅಕ್ಕಿ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರುತ್ತೆ, ತಿಕ್ಕಾಗಿ ಗಂಜಿ ಬಿಡುತ್ತೆ ಗೊತ್ತಾ ನಿಮಗೆ, ಚೆನ್ನಾಗಾಗುತ್ತೆ ರಾಗಿ ಸರಿ. ಹಾಗಾಗಿ ಸೊ ಅದು ನಾನು ಎರಡೂ ಮಿಕ್ಸ್ ಮಾಡ್ಕೊಂಡು ತೊಳೆದು ಚೆನ್ನಾಗಿ ಒಣಗಿಸ್ತಾ ಇದ್ದೀನಿ. ಇಲ್ಲಿ ಅದನ್ನು ನಾನು ಒಳಗಡೆ ಒಂದಷ್ಟು ಆರಿಸ್ಕೊಂಡು ಕಿಟಕಿ ಹತ್ರ, ಆಮೇಲೆ ಮೇಲ್ಗಡೆ ತೊಗೊಂಡೋಗಿ ಹಾಕ್ತೀನಿ. ಸೊ ಇಲ್ಲಿ ನಾನು 1/4 kg ಮೀನ್ಸ್ 1 kg ಲೆಕ್ಕ ಇಟ್ಕೊಂಡ್ರೆ ಒಂದು ಚಿಕ್ಕ ಲೋಟ ನಿಮಗೆ ಅಳತೆ, ಇದು 1/4 kg ಬರುತ್ತಪ್ಪ, 100 ಗ್ರಾಮ್ ಬರುತ್ತೆ, ಒಂದು 250 ಗ್ರಾಮ್ ಬರುತ್ತೆ ಅನ್ನೋ ಒಂದು ಅಳತೆಲಿ ನೀವು ತೊಗೊಳ್ಳಿ. ನಾನು ತೊಗೊಂಡಿರೋದು ಒಂದು 150 ಗ್ರಾಮ್ ಬರುತ್ತೆ ಅನ್ನೋ ಅಳತೆಲಿ ಲೋಟನ ನಾನು ತೊಗೊಂಡಿದ್ದೀನಿ. ಸೊ ಫಸ್ಟು ನಾನು ಮೈಸೂರು ಬೇಳೆನ ಹಾಕ್ಕೊಂಡಿದ್ದೀನಿ, ಆಮೇಲೆ ಉದ್ದನ್ನ ಹಾಕ್ಕೊಂಡಿದ್ದೀನಿ. ಉದ್ದು ಜಾಸ್ತಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ಸೊಂಟ ಬಲ ಎಲ್ಲ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ. ಆಮೇಲೆ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಹೆಸ್ರು ಕಾಳು ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಒಂದು ಸಲ ಹೇಳ್ತಾಯಿದ್ದೀನಿ. ಸೊ ನಾನಿಲ್ಲಿ ಕಡಲೆಬೇಳೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಕಡಲೆಬೇಳೆ ವಾಯು ಮತ್ತು ಗ್ಯಾಸ್ಟ್ರಿಕ್, ಆಯಿತಾ. ಸೊ ಹಾಗಾಗಿ ಕಡಲೆ ಬೀಜನೂ ಮಾಮೂಲಿ ಅದೇ ಅಳತೆಯಲ್ಲೇ ತೊಗೊತಾ ಇದ್ದೀನಿ ನಾನು. ಆ ಗ್ಲಾಸ್ ಎಷ್ಟು ತೊಗೊಂಡಿದ್ದೆ, 150 ಗ್ರಾಮ್ ಅಂತ ನಾನು ಲೆಕ್ಕ ಇಟ್ಕೊಂಡಿದ್ದೆ. ಸೊ ಅದೇ ಅಳತೆಯಲ್ಲೇ ತೊಗೊತಾ ಇದ್ದೀನಿ. ಇಲ್ಲಿ ಮೈಸೂರು ಬೇಳೆ ಹಾಕಿದ್ನಲ್ವ, ಸೊ ಮಾಮೂಲಿ ಬೇಳೆನೂ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅಂಥೇಳಿ ಮಾಮೂಲಿ ಬೇಳೆನ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ತೊಗೊಂಡಿದ್ದೀನಿ ನಾನು. ಇಲ್ಲಿ ಕಡಲೆಬೇಳೆ ಕ್ವಾಂಟಿಟಿನೂ ಕಮ್ಮಿ ತೊಗೊಂಡಿದ್ದೀನಿ, ಒಂದು 50 ಗ್ರಾಮ್ ಕಮ್ಮಿ ಅನ್ನೋ ಥರ ತೊಗೊಂಡಿದ್ದೀನಿ, ಆಯಿತಾ. ಸೊ ಈ ಎಲ್ಲ ಕಾಳನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಕ್ಲೀನಾಗಿ. ಸೊ ನೀವು ಅಷ್ಟೇ ಒಂದು ಅಳತೆ ಲೋಟ ಅಥವಾ ಏನಾದರೂ ಬಟ್ಲು ಈ ಥರ ಒಂದು ಇಟ್ಕೊಂಡು ಎಲ್ಲ ಸರಿಸಮವಾಗಿ ಹಾಕ್ಕೊಳ್ಳಿ. ಆವಾಗ ನಿಮಗೆ ಎಲ್ಲ ಥರ ಪ್ರೋಟೀನು ಕರೆಕ್ಟಾಗಿ ಸಿಗುತ್ತೆ, ಆಯಿತಾ. ನಾವೇನು ಹಾಕಬೇಕು ಅಂದ್ಕೊಂಡಿದ್ದೀವಿ ಅದು ಕರೆಕ್ಟ್ ಅಳತೆಲಿ ಸಿಗುತ್ತೆ ಒಂದು ಕ್ವಾಂಟಿಟಿ ಅಂತ ಇಟ್ಕೊಂಡಾಗ. ನಾನು ಇನ್ನೂ ಒಂದು ಸ್ವಲ್ಪ ಉದ್ದನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಆವಾಗಲೇ ಹೇಳ್ದಂಗೆ ಉದ್ದು ಮಕ್ಕಳನ್ನ ಬೋನ್ಸ್ಗೆ ಮತ್ತು ಬೆನ್ನು ಮೂಳೆಗೆ ಸ್ವಲ್ಪ ವಾಯ್ಸು ಒಂದು ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ, ಹಾಗಾಗಿ ಈ ಥರ ಆಗ್ತಾಯಿದೆ.
ಸೊ ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ಕಾಳೂ ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಕಾಳಲ್ಲಿ ನೋಡಬೇಕು ಗೈಸ್ ನೀವು ಎಷ್ಟು ಕೊಳೆ ಬಂತು ಅಂತಂದರೆ, ನೀವು ನೋಡ್ತಾ ಇರ್ಬೋದು ಫುಲ್ ಕಲರೇ ಚೇಂಜ್ ಆಗೋಯಿತು, ಅಷ್ಟು ಕೊಳೆ ಬಂತು. ಹಾಗಾಗಿ ಅದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ. ಒಂದು 2-3 ಸಲ ವಾಶ್ ಮಾಡಿಕೊಂಡ್ರೆ ಬಿಸಿಲಲ್ಲಿ ಒಳಗಡೆ ಮೀನ್ಸ್ ನೀರು ಇಳಿಯೋ ತನಕ ಒಳಗಡೆ ಒಣಗಿಸ್ಕೊಳ್ಳಿ ಆಯಿತಾ. ಎದುರು ಬಿಸಿಲು ಹೊಡಿಯುತ್ತಲ್ಲ ಒಳಗಡೆ, ಮನೆ ಒಳಗಡೆ, ಆ ಬಿಸಿಲಲ್ಲಿ ಆಮೇಲೆ ಸ್ವಲ್ಪ ಟೆರೆಸ್ ಮೇಲೆ ಒಣಗಾಕಿ ಆವಾಗ ಚೆನ್ನಾಗಿ ಗರಿಗರಿಯಾಗಿ ಒಣಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಣಗಿಸ್ಬಿಟ್ಟು ತಂದಿದ್ದೀನಿ ಟೆರೆಸ್ ಮೇಲೆ. ಕ್ಲೀನಾಗಿ ಒಣಗಿಸಿ ನಾನು ಡಬಲ್ ಫೋಲ್ಡಾಗಿ ಒಣಗಿಸಿದ್ದೆ, ಧೂಳು ಬೀಳಬಾರ್ದು, ಯಾವುದೇ ಥರ ಧೂಳು ಬೀಳಬಾರ್ದು, ಕಸ ಆ ಥರ. ನೀವು ಕೂಡ ಅದೇ ಥರ ಟ್ರೈ ಮಾಡಿ. ಒಂದು ಕ್ಲೀನಾಗಿ ಒಂದು ವೈಟ್ ಪಂಚೆನೋ ಅಥವಾ ನೀವು ತೆಳ್ಳಗಿರೋ ಬಟ್ಟೆನ ಕೆಳಗಡೆ ಹಾಸಿ ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿ ಆ ಕಡೆ ಈ ಕಡೆ ಕ್ಲೀನಾಗಿ ಕಲ್ಲಿಡಿ. ಯಾವುದೇ ಥರ ಗಾಳಿ ಬಂದರೂ ಏನೂ ಆಗೋಲ್ಲ, ಧೂಳು ಬೀಳಲ್ಲ. ಅದಾದಮೇಲೆ ಒಂದು 2 ಡೇಸ್ ಒಣಗಿಸಿ ಚೆನ್ನಾಗಿ ಬಿಸಿಲಲ್ಲಿ. ಇಲ್ಲಿ ನಾನು ನಮ್ಮಮ್ಮ ಇದು ಮಾಡ್ತಾ ಇರೋದು ಏನಂತಾರೆ, ರಾಗಿ ನನ್ನ ಅದೇ ಏನದು ತೊಳೆದಿಟ್ಕೊಂಡಿದ್ವಲ್ಲ ರಾಗಿ ಮತ್ತು ಅಕ್ಕಿ, ನಮ್ಮ ಮನೆಯವರು ಒಣಗಾಕ್ಬೇಕಾದ್ರೆ 2 ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ನೀವು ಆ ತಪ್ಪು ಮಾಡ್ಕೊಬೇಡಿ. ರಾಗಿನ ಸ್ವಲ್ಪ ಸಪ್ರೇಟಾಗಿ ಇಟ್ಕೊಳ್ಳಿ, ಅಕ್ಕಿ ಮತ್ತು ಗೋಧಿ ಒಟ್ಟಿಗೆ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಎತ್ಕೊಂಡಿದ್ದೀನಿ. ಒಂದು 15 ಬಾದಾಮಿ, ಒಂದು ಇಡಿಯಷ್ಟು ಪಿಸ್ತಾ, ಜೀರಿಗೆ, ಮೆಣಸು, ಏನು ಹೇಳ್ತಾರೆ ವಾಲ್ನಟ್ಟು ಕಮ್ಮಿ ಹಾಕಿದ್ದೀನಿ, ಯಾಕಂದರೆ ಆಯಿಲ್ ಬಿಟ್ಕೊಳ್ಳುತ್ತೆ, ಹಾಗಾಗಿ 2 ಹಾಕಿದ್ದೀನಿ. ಒಂದು 10 ಗೋಡಂಬಿ ಇಟ್ಟಿದ್ದೀನಿ, ಪಂಪ್ಕಿನ್ ಸೀಡ್ಸ್, 4 ಏಲಕ್ಕಿ ಆ್ಯಂಡ್ ಆಲ್ಸೋ ಮೆಂತ್ಯ. ನೀವು ಜೀರಿಗೆ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೋಬೋದು, ಜೀರಿಗೆ ಮೆಣಸು ಎರಡರ ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೋಬೋದು ಖಾರವಾಗಿ ಇರಲಿ ಅಂತ ಹೇಳಿದ್ರೆ. ಸೊ ಇಲ್ಲಿ ಅಕ್ಕಿ ಮತ್ತು ಏನು ಹೇಳ್ತಾರೆ ಅಕ್ಕಿ, ರಾಗಿ, ಗೋಧಿ ಎಲ್ಲ ಬೆಚ್ಚಗೆ ಮಾಡಾದಮೇಲೆ ಎಲ್ಲ ಥರ ನಾವೇನು ಕಾಳನ್ನ ತೊಳ್ಕೊಂಡಿದ್ವಿ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಬೆಚ್ಚಗೆ ಮಾಡ್ಕೋಬೇಕು. ಅದಾದಮೇಲೆ ನಾವೇನು ಡ್ರೈ ಫ್ರೂಟ್ಸ್ ತೋರಿಸ್ದೆ ಇವಾಗ, ಬಾದಾಮಿ, ಪಿಸ್ತಾ, ವಾಲ್ನಟ್ ಎಲ್ಲನೂ ಕ್ಲೀನಾಗಿ ಅದನ್ನು ಕೂಡ ಬೆಚ್ಚಗೆ ಮಾಡ್ಕೊಳ್ಳಿ ಆಯಿತಾ. ಸೊ ರಾಗಿ ಸರಿ ಮಾಡಬೇಕಾದ್ರೆ ನಾನು ಮಾಡಿರೋ ಮಿಸ್ಟೇಕ್ ಏನಂತ ಹೇಳಿದ್ರೆ, ನಾನು ಮಾಡಿದ್ದಲ್ಲ, ಅದು ಹರೀಶ ಮಾಡಿದ್ದು. ಮೇಲ್ಗಡೆ ಒಣಗಾಕ್ಬಿಟ್ಟು ಬರೋದು ಒಂದು ಕಲಸಿದ್ರೆ ಅಕ್ಕಿ ಮತ್ತು ರಾಗಿ ಎರಡೂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಥರ ಮಾಡಬೇಡಿ, ಅಕ್ಕಿನ ಸ್ವಲ್ಪ ರೋಸ್ಟ್ ಮಾಡಬೇಕು. ಹಾಗಾಗಿ ರಾಗಿನ ಬೇರೆ ಒಣಗಾಕಿ ಅಕ್ಕಿನ ಬೇರೆ ಒಣಗಾಕಿ ಆಯಿತಾ. ನಮ್ಮಮ್ಮ ಮೇಲೆ ಎತ್ತಿ ಕ್ಲೀನಾಗಿ ರೋಸ್ಟ್ ಮಾಡೈತೆ ಆಯಿತಾ. ಅದಕ್ಕೆ ಒಂದಷ್ಟು ಟೈಮ್ ಹಿಡಿಯಿತು. ಸೊ ಫೈನಲಾಗಿ ಎಲ್ಲ ಥರ ಕಾಳು ನಾವೇನೇ ತೊಗೊಂಡಿದ್ದೀನಿ ಎಲ್ಲ ಬೆಚ್ಚಗೆ ಮಾಡಿಕೊಂಡು, ಸೊ ಈ ರೀತಿ ನಮ್ಮಮ್ಮ ಹುರಿದು ಅಲ್ಲೇ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ಮಿಲ್ ಮಾಡಿಸಿದ್ರೆ ಒಳ್ಳೆಯದು ಆ್ಯಕ್ಚುಲಿ. ಸೊ ಇದು ಮಿಲ್ ಮಾಡ್ಸೋಕ್ಕೆ ಕಳಿಸ್ಬೇಕಾದ್ರೆ ನೀವು ಏನಾದರೂ ವಾರಕ್ಕೆ 2 ಟೈಮು ಕೊಡ್ತಿಲ್ಲ, ನೀವು ಬಜೆ ಜಾಕಾಯಿ ಕೊಡ್ತಿಲ್ಲ ಅಂತಂದರೆ ನಿಮ್ಗೆ ಇಷ್ಟ ಇದ್ದರೆ ಬಜೆ ಮತ್ತು ಜಾಕಾಯಿನ ಆ್ಯಡ್ ಆನ್ ಮಾಡ್ಕೋಬೋದು. ಇದು ಮಕ್ಕಳ ಡೈಜೆಷನ್ಗೆ ಒಳ್ಳೆಯದು. ಸೊ ದೊಡ್ಡವ್ರು ಕೂಡ ಇದೇ ಹೇಳ್ತಾರೆ. ಸೊ ಇವ್ರು ಏನೇನೋ ಹೇಳ್ತಾರೆ ಇವಾಗಿನ ಜನ್ರೇಷನಲ್ಲಿ, ಹಾಕ್ಬೇಡಿ ಹಂಗೆ ಹಿಂಗೆ ಅಂತ. ಬಟ್ ಇವನ್ನೆಲ್ಲ ಹಾಕೇ ನಮ್ಮನ್ನ ಬೆಳೆಸಿರೋದು ನಮ್ಮ ತಂದೆ ತಾಯಿಗಳು ಆಯಿತಾ. ಸೊ ಅವ್ರ ಮಾತಿಗೂ ಸ್ವಲ್ಪ ಬೆಲೆ ಕೊಡಬೇಕಾಗುತ್ತೆ ನಾವು ಆ್ಯಕ್ಚುಲಿ. ಸೊ ಮಿಲ್ ಮಾಡಿಸ್ಕೊಂಡು ಬಂದಾದಮೇಲೆ ಈ ಥರ ಫೈನ್ ಪೌಡರ್ ಆಗಿರುತ್ತೆ. ಸೊ ಇದನ್ನು ನಾನು ಅದಕ್ಕೆ ಹಾಕಿಲ್ಲ, ಯಾಕಂದರೆ ನಾನು ಹಾಲಲ್ಲೇ ತೆಗೆದಾಕ್ತಾ ಇರೋದು ಅವನಿಗೆ. ಸೊ ವಾರಕ್ಕೆ 1-2 ಸಲ ಹಾಕ್ತೀನಿ. ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಮಿಲ್ ಮಾಡಿಸ್ಬೇಕಾದ್ರೆ ಅಂತ ತೋರಿಸಿದ್ದೆ ಅಷ್ಟೇ ನಾನು. ಸೊ ಈ ಥರ ಮಿಲ್ಲಲ್ಲಿ ಕೊಟ್ಟು ಕಳಿಸಿದ್ರೆ ಟು ಬಿ ಆನೆಸ್ಟ್ ಬೆಸ್ಟ್ ಅದು. ಒಂದು ಸಲ ನಾನು ಗ್ರೈಂಡ್ ಮಾಡಿ ನೋಡಿದೆ ಮನೇಲಿ, ಅದು ಏನೇ ಮಾಡಿದ್ರೂ ಫೈನ್ ಪೇಸ್ಟ್ ಆಗ್ತಾನೇ ಇರಲಿಲ್ಲ ಆಯಿತಾ. ಸೊ ಈ ಥರ ಫೈನ್ ಪೇಸ್ಟ್ ಆದಮೇಲೆ, ಪೌಡರ್ ಆದಮೇಲೆ, ಪೇಸ್ಟ್ ಅಂತ ಹೇಳ್ತಾಯಿದ್ದೀನಿ, ಪೌಡರ್ ಆದಮೇಲೆ 1 ಗ್ಲಾಸ್ ನೀರನ್ನ ತೊಗೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿಕೊಂಡು, ನಿಮ್ಮ ಮಕ್ಕಳು ಯಾವ ತಿಕ್ನೆಸ್ಸಲ್ಲಿ ತಿಂತಾರೆ ಫಸ್ಟ್ ಟೈಮ್ ತಿನ್ನಿಸ್ಬಿಟ್ಟು ನೋಡಿ ಮೊದಲು ಆಯಿತಾ. ಸೊ ನನ್ನ ಮಗ ಸ್ವಲ್ಪ ತಿಕ್ಕಾಗಿ ತಿನ್ನೋದ್ರಿಂದ ಮೀನ್ಸ್ 7 ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ, ಹಾಗಾಗಿ ನಾನು ಅವನಿಗೆ ಸ್ವಲ್ಪ ಗಟ್ಟಿ ಕ್ವಾಂಟಿಟಿಲಿ ಕೊಡ್ತೀನಿ. ಹಾಗಾಗಿ ನಾನು 1 ಗ್ಲಾಸ್ನ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ನೀರು, 1 ಸ್ಪೂನ್ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಕ್ಲೀನಾಗಿ ಒಲೆ ಮೇಲೆ ಇಡೋಕ್ಕಿಂತ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಕೈಯಲ್ಲೇ ಕಲಸಿ ಗಂಟಿಲ್ದೇ ಇರೋಂಗೆ ಇಟ್ಟರೆ ಒಳ್ಳೆಯದು. ಅಲ್ಲೇ ಡೈರೆಕ್ಟಾಗಿ ಬಿಸಿ ಬಂದಾದಮೇಲೆ ರಾಗಿ ಸರಿ ಹಾಕ್ತೀನಿ ಅಂದರೆ ಗಂಟಾಗುತ್ತೆ. ಇಲ್ಲೇ 2 ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಇಲ್ದಂಗೆ ಕೈಯಲ್ಲಿ ಕ್ಲೀನಾಗಿ ಕಲಿಸ್ಕೊಳ್ಳಿ ಆಯಿತಾ.
ಸೊ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳ್ಳು ಕೊಟ್ಟೆ ಆಯಿತಾ, ಅವನು ಡೈಜೆಸ್ಟ್ ಮಾಡಿಕೊಂಡ. ಸೊ ಇವಾಗ ಅವನಿಗೆ ಸ್ವಲ್ಪ ತಿಕ್ಕಾಗಿ ಕೊಡ್ತಾಯಿದ್ದೀನಿ, ಗಟ್ಟಿಯಾಗಿ ಕೊಡ್ತಾಯಿದ್ದೀನಿ. ಹಾಗಾಗಿ ಹೇಳ್ತಾಯಿದ್ದೀನಿ, ನೀವು ಸ್ಟಾರ್ಟಿಂಗ್ ಕೊಡಬೇಕಾದ್ರೆ ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ತೆಳ್ಳಗಾಗೋಕ್ಕೆ, ಆಯಿತಾ. ಆವಾಗ ಮಕ್ಕಳು ಸ್ಟಾರ್ಟಿಂಗ್ ಇರ್ತಾರಲ್ವ, ಸ್ಟಾರ್ಟಿಂಗ್ ತಿಂತಾ ಇರ್ತಾರಲ್ವ, ಡೈಜೆಷನ್ ಅಷ್ಟು ಬೇಗ ಆಗಲ್ಲ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ, ಇಲ್ಲಿ ಒಲೆ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಯಿತಾ. ಸ್ವಲ್ಪ ಒಂದು ಕುದಿ ಬರೋ ತನಕನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ರಾಗಿ ಸಾರಿನ ಕೈ ಬಿಡದೆ ತಿರುಗಿಸಿ, ಯಾಕಂದರೆ ತಳ ಇಟ್ಬಿಡುತ್ತೆ. ನಿಮಗೆ ರಾಗಿ ಮುದ್ದೆ ಮಾಡ್ಬೇಕಾರೆಲ್ಲ ಕೆಳಗಡೆ ಚಕ್ಕೆ ಥರ ಬರುತ್ತಲ್ಲ, ಆ ಥರ ತಳ ಹಿಡ್ಬಿಡುತ್ತೆ. ಇಲ್ಲಿ ನಾನು ಒಂದು ಕಾಳನ್ನ ಉಪ್ಪು ಹಾಕ್ತಾಯಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹಾಕ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಸೊ ಇದು ರಾಗಿ ಉಪ್ಪು ಹಾಕೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ಆಲ್ಸೋ ಮಕ್ಕಳು ಏನಾದರೂ ಕಾಫು ಕೊರಗೊರ ಅಂತ ಏನಾದರೂ ಅಂತಿದ್ರೆ, ಸೊ ಕರೆಂಟ್ ಹೋಯ್ತು ವೀಡಿಯೋ ಮಾಡ್ತಾಯಿದ್ದೆ, ಆಯಿತಾ. ಕರೆಂಟ್ ಹೋಗ್ಬಿಡ್ತು ನನಗೆ. ಆಮೇಲೆ ಫ್ಲ್ಯಾಶ್ ಆನ್ ಮಾಡಿಕೊಂಡೆ. ಏನಂತಾರೆ, ಶೀತ ಕೆಮ್ಮು ಗೊರಗೊರ ಅನ್ನೋದೆಲ್ಲ ಕಮ್ಮಿ ಆಗ್ತದೆ ಅಂತ ದೊಡ್ಡವ್ರು ಹೇಳ್ತಾರೆ. ಸೊ ಕೆಲವೊಂದು ಸಲ ನಾವು ಬೇರೆಯವ್ರ ಮಾತು ಕೇಳೋದಕ್ಕಿಂತ ನಮ್ಮ ಅಪ್ಪ ಅಮ್ಮನ ಮಾತು, ನಮ್ಮನ್ನ ಹೆಂಗೆ ಬೆಳೆಸಿರ್ತಾರೆ ನಮ್ಮ ಅಮ್ಮಂದಿರು, ಅವ್ರ ಮಾತು ಕೇಳೋದು ಟು ಬಿ ಆನೆಸ್ಟ್ ಅದು ನಿಜ, ಆಯಿತಾ. ನಮ್ಗೆ ಏನೇನು ಹಾಕಿ ಬೆಳೆಸಿರ್ತಾರೆ ಅದನ್ನು ಹಾಕಿ ಏನೂ ಆಗೋಲ್ಲ, ಆಯಿತಾ. ನಾವು ಚೆನ್ನಾಗೇ ಇದ್ದೀವಲ್ವ. ಸೊ ಒಂದು ಕಾಳು ಉಪ್ಪು ಹಾಕೋದ್ರಿಂದ ಏನೂ ಆಗೋಲ್ಲ. ನಿಮ್ಗೆ ಇಷ್ಟ ಇದ್ದರೆ ಹಾಕಿಲ್ಲ ಅಂತಂದರೆ ಬೇಡ, ಸ್ಕಿಪ್ ಮಾಡಿ. ಬಟ್ ನಾನು ಒಂದು ಕಾಳು ಉಪ್ಪು ಹಾಕಿನೇ ಅವನಿಗೆ ರಾಗಿ ಸರಿ ಮಾಡೋದು, ಆಯಿತಾ. ಸೊ ನಮ್ಮಮ್ಮ ಹಾಕ್ಬಿಟ್ಟು ಅವರಿಗೂ ಟೇಸ್ಟ್ ಬೇಕಲ್ವ ಅಂಥೇಳಿ ಬೈತೈತೆ. ಸೊ ಹಾಗೆ ನಿಮಗೆ ಆವಾಗಲೇ ಹೇಳ್ದಂಗೆ ನಾನು ಅವನಿಗೆ ಸ್ವಲ್ಪ ತಿಕ್ಕಾಗಿ ಕೊಡ್ತಾಯಿದ್ದೀನಿ, ಮೀನ್ಸ್ ಗಟ್ಟಿಯಾಗಿ. ಸೊ ಹಾಗಾಗಿ ನಾನು ಇಷ್ಟು ತಿಕ್ಕಾಗಿ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ರಾಗಿ ಸರಿನ ಕೊಡ್ತಾಯಿದ್ದೀನಿ ಅಂತಂದರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಆಯಿತಾ. ಸೊ ಆವಾಗ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಿ ಆಗುತ್ತೆ. ಸೊ ಒಂದು ಕೈ ಬಿಡ್ದಂಗೆ ತಿರುಗಿಸ್ತಾ ಇದ್ದರೆ ಈ ಥರ ಬಬಲ್ಸ್ ಬರುತ್ತೆ, ಆಯಿತಾ. ಚೆನ್ನಾಗಿ ಬೇಯಿಸಿ, ಯಾಕಂದರೆ ಕಾಳುಗಳು ಎಲ್ಲ ಬೇಯಬೇಕಲ್ವ ಅದರೊಳಗಡೆ. ಅರ್ಧಂಬರ್ಧ ಬೇಯಿಸಿದ್ರು ಮಕ್ಳಿಗೆ ಹೊಟ್ಟೆ ನೋವು ಬರುತ್ತೆ. ಒಂದು 5 to 6 minutes ಆರ್ 7 minutes ಆದರೂ ಬೇಯಿಸಲೇಬೇಕು. ಕ್ಲೀನಾಗಿ ತಿರುಗಿಸಿ, ಕೈ ಬಿಡ್ದಂಗೆ ತಿರುಗಿಸಿ ಕ್ಲೀನಾಗಿ ಈ ಥರ ಮಾಡ್ಕೋಬೇಕು, ಆಯಿತಾ. ಈ ರಾಗಿ ಸರಿ ಜೊತೆಗೆ ಬನಾನಾನು ಎಲ್ಲ ಥರ ಫ್ರೂಟ್ಸ್ನೂ ಮಿಕ್ಸ್ ಮಾಡಿ ಕೊಡ್ತಾರೆ. ಬಟ್ ನಾನು ಇನ್ನೂ ಅವನಿಗೆ ಟ್ರೈ ಮಾಡಿಲ್ಲ. ಬಾಳೆಹಣ್ಣು ತಿನ್ನಿಸ್ಬೇಕು ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಒಂದು 7 ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನೀವು ತುಪ್ಪನೂ ಕೂಡ ಆ್ಯಡ್ ಆನ್ ಮಾಡ್ಕೋಬೋದು. ನಾನಿಲ್ಲಿ ಹಾಕ್ತಿಲ್ಲ ತುಪ್ಪನ, ಆಯಿತಾ. ಯಾಕೆ ಅಂತ ಹೇಳಿದ್ರೆ ನನ್ನ ಮಗನಿಗೊಂದು 2 ದಿವಸ ಹಾಕ್ತೆ ತುಪ್ಪ, ನಂದಿನಿ ತುಪ್ಪನೇ ಹಾಕ್ತೆ. ಅವನು ಯಾಕೋ ತುಪ್ಪ ತಿಂದಮೇಲೆ ಗೊರ ಅಂತ ಇದ್ದ. ನಮ್ಮಮ್ಮ ಬೈತು, ಒಂದು 8 ತಿಂಗಳು ತುಂಬ ತನಕ ಆದರೂ ಬೇಡ ಆಮೇಲೆ ಹಾಕು ಅಂತ. ಸೊ ಹಾಗಾಗಿ ಅವನಿಗೆ ಒಂದು 2-3 ಸಲ ಟ್ರೈ ಮಾಡಿದೆ, ಆಯಿತಾ. ಆನೆಸ್ಟಾಗಿ ಹೇಳ್ತೀನಿ, ತುಪ್ಪನ ಟ್ರೈ ಮಾಡಿದೆ. ಉಸಿರಾಡಬೇಕಾದ್ರೆ ಸ್ವಲ್ಪ ಗೊರ ಶೀತ ಥರ ಆಗೋಯಿತು ಅವನಿಗೆ. ಹಾಗಾಗಿ ನಾನು ತುಪ್ಪನ ಹಾಕ್ತಾಯಿಲ್ಲ. ಕೆಲವು ಮಕ್ಕಳಿಗೆ ಬೇಗ ಅಡ್ಜಸ್ಟ್ ಆಗುತ್ತೆ, ಕೆಲವು ಮಕ್ಕಳಿಗೆ ಆಗಲ್ಲ. ಸೊ ನೀವು ಹಾಕಂಗಿದ್ರೆ ಹಾಕಿ. ನಾನಿಲ್ಲಿ ಯಾರನ್ನೋ ನಾಟಿ ತುಪ್ಪನ ಕೇಳಿದ್ದೀನಿ. ನಾಟಿ ತುಪ್ಪ ಬೇಕಾದರೆ ಹಾಕ್ಬೋದು ನೀವು, ಆಯಿತಾ. ಅವರು ಏನಾದರೂ ನಾಟಿ ತುಪ್ಪ ಕೊಟ್ಟರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ವೀಕಲ್ಲಿ ಒಂದು 2 days ಹಾಕೋಣ ಅಂತ. ಡೈಲಿ ಹಾಕಬಾರ್ದು ಅಲ್ಲ, ಅವನು ಅಡ್ಜಸ್ಟ್ ಮಾಡ್ಕೊತಿಲ್ಲ, ಆಯಿತಾ. ನಿಮ್ಮ ಮಕ್ಕಳು ಅಲ್ಲ, ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ, ಎಲ್ಲನೂ ಡೈಜೆಸ್ಟಿವ್ ಮಾಡ್ಕೊಳ್ಳಲ್ಲ ಅಲ್ವಾ. ಸೊ ಹಾಗಾಗಿ ತುಪ್ಪ ಅವ್ನಿಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ. ಹಾಗಾಗಿ ನಾನು ತುಪ್ಪ ಹಾಕ್ತಿಲ್ಲ, ಇನ್ನೂ ತುಪ್ಪ ಹಾಕಿ ನಾನು ರೂಢಿ ಮಾಡಿಲ್ಲ. ನೋಡೋಣ, ಇನ್ನು ಬರೋ ಡೇಸಲ್ಲಿ ಹಾಕಿ ತಿನ್ಸೋಣ. ಸೊ ಈ ಥರ ಕ್ಲೀನಾಗಿ ಗಂಟೆ ಇಲ್ಲದೆ ಇರೋಂಗೆ ಸರಿ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಆವಾಗಲೇ ಹೇಳ್ದಂಗೆ ನಾನು ಸ್ವಲ್ಪ ಗಟ್ಟಿ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ. ನಾನು ಅಷ್ಟು ಕೈ ಬಿಡದೆ ತಿರುಗಿಸಿದ್ರೂ ಕೆಳಗಡೆ ತಳ ಹಿಡ್ದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಫೈನಲಿ ರಾಗಿ ಸರಿ ರೆಡಿ.